ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆ ಉದ್ಘಾಟನೆ ಹಾಗೂ ಸಾಲುಮರದ ತಿಮ್ಮಕ್ಕನವರ 114ನೇ ಜನ್ಮದಿನೋತ್ಸವ ಸಮಾರಂಭವು ಯಲಹಂಕ ಉಪನಗರ ದಿ ನ್ಯೂಟನ್ ಕ್ಲಬ್ ಮುಂದೆ ನಡೆಯಿತು. ಜನ್ಮದಿನೋತ್ಸವದ ಅಂಗವಾಗಿ ಯಲಹಂಕ ಉಪನಗರ ಮದರ್ ಡೇರಿ ಸರ್ಕಲ್ನಿಂದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ವೃತ್ತದವರೆಗೂ ಡೊಳ್ಳು ಕುಣಿತ, ವೀರಗಾಸೆ, ನೃತ್ಯ, ಚಂಡೆ ವಾದ್ಯ, ತಮಟೆ ವಾದ್ಯಗಳೊಂದಿಗೆ ವೃಕ್ಷಮಾತೆಯ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಮಾಡಲಾಯಿತು. ನಂತರ ಸಂಜೆ ನಡೆದ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವೇದಿಕೆ ಮತ್ತು ವೃತ್ತ ಉದ್ಘಾಟನೆ ಮಾಡಲಾಯಿತು. जय भारत जननीय तनुजाते, जय हे कर्नाटक माते. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಚ್ ಮಾರಪ್ಪನವರು ಮಾತನಾಡಿ, ಮೊಟ್ಟ ಮೊದಲ ಬಾರಿಗೆ ಸಾಲುಮರದ ತಿಮ್ಮಕ್ಕನವರ ವೇದಿಕೆ ಹಾಗೂ ವೃತ್ತವನ್ನು ಯಲಹಂಕದಲ್ಲಿ ನಿರ್ಮಿಸಿದ್ದು, ತಿಮ್ಮಕ್ಕನವರು ಮರಗಳನ್ನೇ ಮಕ್ಕಳಂತೆ ಭಾವಿಸಿ ಪೋಷಿಸಿದರು. ಮುಂದಿನ ದಿನಗಳಲ್ಲಿ ಸಾಲುಮರದ ತಿಮ್ಮಕ್ಕ ವೇದಿಕೆಯಿಂದ ಮರ ಗಿಡಗಳನ್ನು, ಅರಣ್ಯಗಳನ್ನು ನಾಶ ಮಾಡುವುದನ್ನು ಖಂಡಿಸಿ ಬೆಂಗಳೂರು ಉತ್ತರ ತಾಲೂಕಿನ ಜಾರಾಕ್ ಬಂಡೆಯಲ್ಲಿರುವ ಅರಣ್ಯಕ್ಕೆ ಸಾಲುಮರದ ತಿಮ್ಮಕ್ಕನವರ ಹೆಸರಿಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಎಂದು ಮಾರಪ್ಪನವರು ತಿಳಿಸಿದರು. ಮೊದಲಿಗೆ ಅವರ ಹುಟ್ಟಿದ ದಿನ ಇದು, ಅವರು ನೆನೆಸ್ಕೊಳ್ಳೋ ಒಂದು ದಿನದ ಏನಿವತ್ತು ಒಂದು ಸಾಲುಮರ ತಿಮ್ಮಕ್ಕ ವೇದಿಕೆ ಅಂತ ಹೇಳಿ ಮಕ್ಕಳಿಗೆ ಬೆಳಗ್ಗೆಯಿಂದ ಪುಸ್ತಕಗಳು ನೀಡಿದ್ದಾರೆ ಮತ್ತು ಸಾವಿರಾರು ಗಿಡ ನೆಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಮಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತದೆ, ಅಂದರೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಬಂದಿದೆ. ಹಾಗಾಗಿ ಇವಾಗ ಇಂಥ ಏನು ನಮ್ಮ ತಿಮ್ಮಕ್ಕ ಅಂತವರು ಇನ್ನೂ ಉಟ್ಕೊಂಡು ಬರಬೇಕು, ಅವರು ಹಾಕಿರೋ ಒಂದು ದಾರಿಯಲ್ಲಿ ನಿಟ್ಟಲ್ಲಿ ಎಲ್ಲರೂ ನಡಿಬೇಕು ಅಂತ ಎಲ್ಲರಿಗೂ ತಿಳ್ಕೊಳ್ಳುವಂಥ ಒಂದು ಸಬ್ಜೆಕ್ಟ್ ಇದು. ಯಾಕಂದರೆ ಈ ಪರಿಸರ ಎಲ್ಲ ಹಾಳಾಗ್ತಾ ಇದೆ, ಗಾಳಿ ಶುದ್ಧ ಆಗಬೇಕಾದ್ರೆ ಮರಗಳು ಹೆಚ್ಚಾಗಿರಬೇಕು. ಸೊ ಅದನ್ನು ಈ ಒಂದು ಕಾರ್ಯಕ್ರಮ ಮೂಲಕ ಎಲ್ಲರಿಗೂ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳೋಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆ ವತಿಯಿಂದ ಈ ದಿವಸ ನಮ್ಮ ಯಲಹಂಕ ಉಪನಗರದಲ್ಲಿ ಡೈರಿ ವೃತ್ತದಿಂದ ಯಲಹಂಕ ಉಪನಗರ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯ ಮಾರ್ಗವಾಗಿ ಚಿಕ್ಕಬೊಮ್ಮಸಂದ್ರ ಹಾಗೂ ವಿಷ್ಣು ಪಾರ್ಕ್ ಹೋಟೆಲ್ ಮುಂಭಾಗದ ರಸ್ತೆಯಲ್ಲಿ ಜೊತೆಗೆ ಏನು ಯಲಹಂಕ ನ್ಯೂಟೌನ್ ಕ್ಲಬ್ ಮುಂಭಾಗದಲ್ಲಿ ಇವತ್ತು ಬೃಹತ್ ಮಟ್ಟದಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಇವತ್ತು ಏನು ನಮ್ಮ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕರವರ 114ನೇ ಜನ್ಮದಿನೋತ್ಸವದ ಸಮಾರಂಭ ಹಾಗೂ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆ ನೋಂದಣಿಯಾಗಿರ್ತಕ್ಕಂಥ ಒಂದು ನಾಮಫಲಕವನ್ನು ಇವತ್ತು ಅನಾವರಣಗೊಳಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದರು. ಜೊತೆಗೆ ಇವತ್ತು ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು ಈ ಸಮಾರಂಭಕ್ಕೆ. ಅವರು ಏನೋ ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ರವರು ಬರಬೇಕಾಯಿತು. ಅವರು ಸಹ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಈ ಒಂದು ಸಮಾರಂಭವನ್ನು ಮಾಡೋದ್ರ ಮುಂಚಿತವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಆ ಪತ್ರಿಕಾಗೋಷ್ಠಿ ಆದ ನಂತರ ಇವತ್ತು ಏನು MLAಗಳು, ರಾಜ್ಯದಲ್ಲಿರ್ತಕ್ಕಂಥ MLAಗಳು, ಅನೇಕ ಗಣ್ಯರು ಇವತ್ತು ಸಾಲುಮರದ ತಿಮ್ಮಕ್ಕರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಬಹಳ ನಮಗೆ ಖುಷಿ ಆಗ್ತದೆ, ಬಹಳ ಸಂತೋಷವೂ ಆಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ ಇವತ್ತು ಏಕೈಕ ನಮ್ಮ ಸಾಲುಮರದ ತಿಮ್ಮಕ್ಕರವರ ಜಯಂತಿಯನ್ನು ಮತ್ತು ಶಾಖೆಯನ್ನು ಉದ್ಘಾಟನೆ ಮಾಡಿದ್ವಿ ಅಂದರೆ ಅದು ಬಿಕಾಸ್ ಆಫ್ ನಮ್ಮ ಯಲಹಂಕ ಉಪನಗರದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ದಿನ ಮತ್ತು ಮೈಲಿಗಲ್ಲು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ
ನಾನು ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಸಾಲು ಮರದ ತಿಮ್ಮಕ್ಕರವರು ಏನು ಮರಗಳನ್ನೇ ಮಕ್ಕಳು ಅಂತ ಹೇಳಿ ಅವರು ಒಂದು ವಿಶ್ವಾಸವನ್ನು ಇಟ್ಕೊಂಡು ಒಂದು ಅತ್ಯಂತ ಏನು ಕಿಲೋಮೀಟ್ರ್ ಗಟ್ಟಲೆ ಸಾಲು ಮರಗಳನ್ನು ನೆಟ್ಟು ಅವಕ್ಕೆ ಪೋಷಣೆ ಮಾಡೋದಿದೆಯಾ, ಅತ್ಯಂತ ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡ್ತಾರೆ ಆ ರೀತಿ ಅವರು ಸುಮಾರು 3-4 ಮೀಟರ್ಗಳ ದೂರದಿಂದ ಕೊಡಗಳಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಆ ಗಿಡಗಳಿಗೆ ನೀರುಣಿಸಿ ಆ ಒಂದು ಪೋಷಣೆ ಮಾಡೋದಿದೆಯಲ್ಲ, ಭದ್ರತೆ ಜೊತೆಗೆ ಏನೊಂದು ಮುಳ್ಳುತಂತಿಗಳಾಗಿರ್ಬೋದು ಅಥವಾ ಮುಳ್ಳಿನ ಗಿಡಗಳನ್ನು ಸುತ್ತಲೂ ಇಟ್ಟು ಕಾಪಾಡುವಂಥ ಒಂದು ಕಾರ್ಯ ಇದೆಯಲ್ಲ, ಇದು ಅತ್ಯಂತ ಶ್ಲಾಘನೀಯ. ಇದು ಅವರು ತಿಮ್ಮಕ್ಕನವರು ಅನಕ್ಷರಸ್ಥರಾದರೂ ಅವರು ನಿಜವಾಗ್ಲೂ ಬಹಳ ಬೃಹತ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರನ್ನು ಗುರುತಿಸಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಪದ್ಮಶ್ರೀ ಕೊಟ್ಟಿದ್ದಾರೆ, ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟಿದ್ದಾರೆ, ಅನೇಕ ಪ್ರಶಸ್ತಿಗಳನ್ನು ಅವರಿಗೆ ಲಭಿಸಿದ್ದಾವೆ. ಹಾಗಾಗಿ ಅವರ ತತ್ವಗಳನ್ನು, ಅವರ ಮೌಲ್ಯಗಳನ್ನು ನಾವೆಲ್ಲರೂ ಈ ರಾಜ್ಯದಲ್ಲಿ ಅಳವಡಿಸ್ಕೊಂಡು ನಾವೂ ಸಹ ಇವತ್ತು ಅತ್ಯವಶ್ಯಕವಾಗಿ ಆಮ್ಲಜನಕವನ್ನು ಬೇಕಾಗಿದೆ. ಇವತ್ತೇನು ಕಾಡುಗಳನ್ನೆಲ್ಲ ನಾಡುಗಳು ಮಾಡ್ತಾಯಿದ್ದಾರೆ, ಅರಣ್ಯಗಳೆಲ್ಲ ನಾಶ ಮಾಡ್ತಾಯಿದ್ದಾರೆ. ಅಂಥವನ್ನೆಲ್ಲ ನಮ್ಮ ವೇದಿಕೆ ವತಿಯಿಂದ ಇವತ್ತು ನಾವು ಖಂಡಿಸ್ತೀವಿ. ಜೊತೆಗೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇವತ್ತೇನು ನಮ್ಮ ಬೆಂಗಳೂರು ಉತ್ತರ ತಾಲೂಕಲ್ಲಿರ್ತಕ್ಕಂಥ ಒಂದು ಏನು ಜಾರಕಬಂಡೆ ಕಾವಲು ಒಂದು 250 ಎಕರೆ ಇದೆಯೋ, ಆ 250 ಎಕರೆಗೆ ಸಾಲು ಮರದ ತಿಮ್ಮಕ್ಕರವರ ಹೆಸರನ್ನು ನಾಮಕರಣ ಮಾಡಬೇಕಂತೇಳಿ ಈ ಒಂದು ಮಾಧ್ಯಮಗಳ ಮೂಲಕ ನಾವು ಇವತ್ತು ವೇದಿಕೆ ವತಿಯಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆ ಡಿಎಸ್ಎಸ್ ರಾಜ್ಯಾಧ್ಯಕ್ಷರಾದ ಎಚ್ ಮಾರಪ್ಪ, ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ, ಬಮೂಲ್ ನಿರ್ದೇಶಕರಾದ ಸತೀಶ್ ಕಡತಲಮಲೆ, ಪ್ರಧಾನ ಕಾರ್ಯದರ್ಶಿ ಆರ್ ರಮೇಶ್, ಗೌರವಾಧ್ಯಕ್ಷರಾದ ಮುನಿರಾಜು, ಮುಖಂಡರಾದ ಮಧುಸೂದನ್, ಉಪಾಧ್ಯಕ್ಷರಾದ ಜಗದೀಶ್, ಮಂಜುನಾಥ್, ಖಜಾಂಜಿ ಸಂದೀಪ್, ನ್ಯೂಟನ್ ಕ್ಲಬ್ನ ಅಧ್ಯಕ್ಷರಾದ ಆಂಜನೇಯಲು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.